ರಂಗಿ ಏನೇ ನನ್ನ ಎದುರ್ಸಕ್ ಬತ್ತೀಯ? ಪರ್ಕೆ ತಾನೈತೆ ಪರ್ಕೆನ ಒಯ್ಯಿ ನೋಡೋಣ ಅದ್ ಹೆಂಗೋಯ್ತೀಯ. ನಾನೇನು ಎದರ್ಕೊಂಡು ಓಡೋಗ್ಬಿಡ್ತೀನಿ ಅನ್ಕೊಂಡಿದ್ದೀನಿ. ಸಾಕಮ್ಮ ಅಂದ್ರೆ ಏನೇ ತಿಳ್ಕೊಂಡಿದ್ಯಾ? ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ಬೇಕಂತ ನಿಮ್ಮತ್ತಿಗೆ ಎಣ್ಣೆ ಕೊಡ್ದು ಬಂದಿರೋದು. ಕಾಣಿಸ್ವಂತೆ ಇರು, ಈಗ ಗೊತ್ತಾಗುತ್ತೆ. ಪರ್ಕೆ ಬರ್ಲಿ ನನ್ ಗಂಡ, ಅವಾಗ ಗೊತ್ತಾಗುತ್ತೆ ಯಾರ್ ಗತಿ ಕಾಣಿಸ್ತಾರೆ ಅಂತಾನ. ಮಾತಾಡ್ತಾನ, ಇಲ್ಲೇ ನಿಂತ್ಕೊಂಡಿರು, ಪರ್ಕೆ ತಕೊಂಡು ಗಟ್ಟಿಸ್ತೀನಿ. ಕುಡ್ದಿರೋದೆಲ್ಲ ನಾವು ಇಳಿಬೇಕು. ಏಟಿನ ಮುಂದೆ ಜವ್ವನು ನಿಲ್ಲಲ್ವಂತಿ. ಸರಿಯಾಗಿ 4 ಬಿಟ್ರೆ ಓಡೋಕ್ಕೆ ಇಲ್ಲಿಂದ. ಅಯ್ಯೋ ಸಾಕಮ್ಮ, ಸುಮ್ನೆ ಪರ್ಕೆ ಹೇಟಿ ಯಾಕೆ ತಿಂತೀಯ? ಸುಮ್ನೆ ಮನೆ ಹತ್ರ ಹೋಗು. ಈ ತರ ಇನ್ನೊಬ್ರು ಮನೆ ಹತ್ರ ಬಂದು ಕುಡಿದು ಗಲಾಟೆಗೆ ಮಾಡಬಾರ್ದು. ನಿಮ್ದು ಸೊಸೆ ಏನೋ ನಿಮ್ದು ಅತ್ತೆ ಅಂತ ಸುಮ್ನೆ ಇದ್ದಾಳೆ. ಬೇರೆಯವ್ರ ಮನೆ ಹತ್ರ ಗಲಾಟೆ ಮಾಡಿದ್ರೆ ಸುಮ್ನೆ ಇರ್ತಾರ ಅವರು? ಸುಮ್ನೆ ಹೋಗು ಇಲ್ಲಿಂದ. ನಾಳೆ ಇವಳೆ ಪರ್ಕೆ ತಂದಿದ್ದೀನಿ, ಸರಿಯಾಗಿ ಗಟ್ಟಿಸು ಹೇಳ್ತೀನಿ ಈ ಅಮ್ಮಗೆ. ಓಹೋ, ನಮ್ಮಂತಕ್ಕೆ ಬಂದು ನನ್ನ ಮೇಲೆ ಜೋರ್ ಮಾಡ್ತಾಳಲ್ಲ ಈ ಅಮ್ಮ. ತತ್ತ ಇಲ್ಲಿ ಪರ್ಕೆನ. ನಿನ್ ಕೈಲಿ ಏನಾಗತ್ತೆ? ಅಲ್ಲ ಇವಳಿಗೆ ಎದ್ರಿಕೆ ಅಂತೀಯಲ್ಲ ನೀನು. ತತ್ತ ಅವಳು ಹೆಂಗ್ಸು ಕುಡ್ದು ಬಂದಿದ್ದಾಳೆ ಅಂತ ಏನ್ ಮಾತು ಹೇಳು ನಮ್ಗೆ. ಅವಳು ಹೆಂಗ್ಸ ಆಗಿರ್ಬೋದು, ನಾನು ಹೆಂಗ್ಸೇನಿ. ಹೆಂಗ್ಸಿಗೆ ಹೆಂಗ್ಸ್ ಹೆಂಗ್ ಬುದ್ಧಿ ಕಲಿಸ್ತಾಳೆ ಅಂತಾನ ಈಗ ನೋಡು ನೀನೆ ಕಣ್ಣಾರೇನ. ಸಾಕಿ ನೋಡಿಲ್ಲಿ ಪರ್ಕೆ ಹೆಂಗೈತೆ. ಇನ್ನ 4 ಇಕ್ಕುವ ಸಾಕಮ್ಮಗೆ. ಏನೇ ರಂಗಿ, ಪರ್ಕೆ ತಗೊಂಡು ಯಾಕೆ ಬಚ್ಚಿಯ ನನಗೆ? ಈಗ ನೋಡಿಗ ನೋಡೋದು ಇಲ್ಲ ಗೀಡೋದು ಇಲ್ಲ. ಸರಿಯಾಗಿ ಹೇರಿಕ್ಕದೇನಿ. ಅಯ್ಯ ರಂಗಿ, ಕೂದ್ಲು ಹಿಡ್ಕೊಂಡು ಪರ್ಕೆ ಗೊತ್ತಜಲ್ಲು. ಬಿಡೆ ಕೂದ್ಲ ಬಿಡೆ. ಇಲ್ಲ ಕಣಿ, ಒಯ್ದ ಬಿಡ್ತಾರೆ. ಕೊಡ್ ಬಂದು ಹಿಂಗೆ ಗಲಾಟೆ ಮಾಡಿರಿ. ಅಯ್ಯಪ್ಪ, ಇವಳೇನ ಮರೆಯ ಒಳ ರೌಡಿ ಹೇಳ್ದಂಗೆ ಆಡ್ತಾಳಲ್ಲ ರಂಗಿ. ನಿನ್ ಕಡೆ ಸಾಕಿ, ನಿನ್ ಕೈಲಿ ಯಾಕೆ ಓಡಕ್ತಾ ಇದ್ಯಾ? ಎಲ್ಗೋದ್ರು ಬಿಡಲ್ಲ ಕಣಿ ಸಾಕಿ, ನಿನ್ಗೊಂದ್ ಗತಿ ಕಾಣಿಸತಕ್ಕನೆ ಬಿಡಲ್ಲ. ಇನ್ನೊಂದ್ಸಲ ನಮ್ಮಂತಕ್ ಬಂದು ಗಲಾಟೆ ಮಾಡ್ಬಾರ್ದು. ಓಹೋ, ಕುಡ್ದು ಬಂದ್ಬಿಟ್ರೆ ಎದ್ರಿಕೊಂಡು ಇವಳಿಗೆ ಕಾಲಿಗೆ ಬೀಳ್ತೀವಿ ಅಂತ ತಿಳ್ಕೊಂಡಿದ್ಲೇನ ಇವಳು. ರಂಗುಂದಾಕ ಓಡಿ ಬಿಡ್ಬೇಡಿ ಸಾಕಮ್ಮ, ಎಲ್ಲಿ ಹೋದ್ರು ಬಿಡ್ಬೇಡಿ. ಇನ್ನೊಂದ್ಸಲ ನಿಮ್ದು ಮನೆ ಹತ್ರ ಬಂದು ಗಲಾಟೆ ಮಾಡ್ಲೇಬಾರ್ದು. ಓಡಿ ಪರ್ಕೆ ತಕೊಂಡು ಇನ್ನೂ 4 ಬಿಡಿ. ಅಯ್ಯಪ್ಪ, ಇವಳೆ ಅವಳ ಮರ ಹಿಂಗ್ ಬರ್ತಾ ಇದ್ದಾಳೆ ಪರ್ಕೆ ತಕೊಂಡು. ಅಯ್ಯೋ ರಂಗಿ, ನಾನೇನೋ ತಿಳ್ಕೊಂಡಿದ್ದೆ ಈ ರಂಗಿನ. ಅಯ್ಯೋ ರಾಮ, ನನ್ನೇ ಪರ್ಕೆ ತಗೊಂಡು ಒಯ್ದ್ಬಿಟ್ಲಲ್ಲ. ಇನ್ನು ಹಿಂದ್ ಬೇರೆ ಓಡ್ಬೋತಾ ಇದ್ದಾಳೆ. ಜಲ್ದಿ ತಪ್ಪಿಸ್ಕೋಬೇಕು, ಇಲ್ಲಾಂದ್ರೆ ನನ್ನ ಏನ್ ಮಾಡ್ತಾಳೋ ಏನೋ ಇವತ್ತು. ಯಪ್ಪ, ಓಡೋಗ್ಬೇಕಪ್ಪ ಜಲ್ದು. ಕೊಳೆ ಸಾಕಿ, ಯಾಕೆ ಓಡಕ್ತಾ ಇದ್ಯಾ? ಲೇ ಭಾಗ್ಯಮ್ಮ, ಅವ್ಳು ಹಿಡ್ಕಳೆ ಬಿಡಬೇಡ, ಮುಂದಕ್ಕೆ ಹೋಗಕ್ಕೆ ಬಿಡಬೇಡ. ಹಿಡ್ಕ. ಯಾಕೆ ರಂಗಮ್ಮ, ಯಾಕೆ ಏನ್ ಮಾಡಿಲ್ಲ ಇವಳು? ಮೊದ್ಲು ಹಿಡ್ಕಳೆ, ಹೇಳ್ತೀನಿ ಆಮೇಲೆ ಅವಳನ್ನ ಬಿಡಬೇಡ ಮುಂದಕ್ಕೆ ಹೋಗಕ್ಕೆ. ಭಾಗ್ಯಮ್ಮ ಬಿಡೆ ಹಿಡ್ಕ ಬಿಡ. ನಿನ್ಗೋದಕ್ಕೂ ಸಂಬಂಧ ಇಲ್ಲ, ಬಿಟ್ಬಿಡೆ. ಅವಳು ಯಾಕೆ ರಂಗಿ ಬರ್ತಾ ಇದ್ದಾಳಲ್ಲ ಇರೇ, ಅದ್ಯಾಕೆ ಓಡಕ್ತಿ ತಪ್ಪಿಸ್ಕೊಂಡು? ಅದೇನ್ ಮಾಡಿದ್ಯೆ ಕಳೆ ಕೆಲ್ಸನ? ಬಚ್ಚಿ ಇನ್ನೊಂದ್ಸಲ ನಮ್ಮಂತಕ್ಕೆ ನನ್ನ ಗಂಡನ್ನೇ ಬೈತಿಯೇನೆ ಬಾಣ್ಲಿ ಅಂತಾನ. ಸಾಕಿ, ಇಷ್ಟಿರ್ಬೇಡ ನಿನಗೆ. ಅಯ್ಯಪ್ಪ, ಇದೇನೆ ಸಾಕಮ್ಮ, ನೀನು ಬಾಯಿ ವಾಸನೆ ಬರ್ತೈತಲ್ಲಿ ಮುಚ್ಕಳೆ. ಯಪ್ಪ, ಎಣ್ಣೆ ಕುಡ್ದಿರೋ ವಾಸನೆ. ಎಣ್ಣೆ ಕುಡ್ದಿದ್ಯಾ ನೀನು? ಕಣೆ ಭಾಗ್ಯಮ್ಮ, ಕುಡ್ದು ಬಂದು ಅಲ್ಲಿ ಸೊಸೆ ತಕ್ಕ ಜಗಳ ಆಡಿದ್ದಲ್ದೇನೆ ನಮ್ಮಂತಕ್ ಬಂದು ನನ್ನ ಮೇಲೆ ಜೋರ್ ಮಾಡ್ತಾಳೆ. ನನ್ನ ಗಂಡನ ಬಾಯಿಗೆ ಬಂದಂಗೆ ಬೈತಾಳೆ, ಬಾಣ್ಲಿ ತಾಳೆ ಅದು ಇದು ಅಂತ ಹೇಳಿ. ಎಷ್ಟಿರ್ಬೇಕು ಇವಳಿಗೆ ಹೇಳು? ಕತ್ತೆ ಲೌಡಿ, ನಮ್ಮಂತಕ್ಕೆ ಬಂದು ನನ್ನ ಬಾಯಿಗೆ ಬಂದಂಗೆ ಬೈತೇನಿ. ಇನ್ನೊಂದು ನನ್ನ ಬಗ್ಗೆ ಮಾತಾಡಬಾರ್ದು. ಈ ಸಾಕಮ್ಮಂಗೆ ಹೊಡಿಯಕ್ ಬರ್ತೀನಿ ರಂಗಿ, ಸುಮ್ಮನೆ ಹೋಗು ಈಗ. ನೋಡು, ನಿಮ್ಮಂತಾಗಿಲ್ಲ ತಾನೇ ನಾನು ಇವಾಗ. ನಿಮ್ಮಂತಾಗಿದ್ರೆ ನೀನು ಬರ್ಬೇಕು, ಇಲ್ಲ ಅಂದ್ರೆ ಚಿಕ್ಕ ಮುಚ್ಕೊಂಡು ಹೋಗ್ತಾ ಇರ್ಬೇಕು. ಸಾಕಮ್ಮ, ನಿನ್ ಗಂಡ ಕುಡಿತಾನೆ, ನಿನ್ ಮಗ ಕುಡಿತಾನೆ, ಈಗ ನೀನು ಶುರು ಮಾಡ್ಕೊಂಡಿದ್ದೀನಿ ಕುಡಿಯಕ್ಕೆ. ಅಲ್ಲ, ಇಡೀ ಕುಟುಂಬನೇ ಕುಡುಕರ ಕುಟುಂಬ ಆದ್ರಿ. ಪಾಪ ಆ ಸೊಸೆ ಏನ್ ಮಾಡ್ಬೇಕು? ಅವಳ ಗತಿ ಏನು? ಭಾಗ್ಯಮ್ಮ, ಅವಳಿಗೊಂದ್ ಗತಿ ಕಾಣಿಸ್ಬೇಕು ಅಂತಾನೆ ಕಣಿ ನಾನು ಇವತ್ತು ಕುಡ್ದು ಬಂದಿರೋದು. ಅಲ್ಲ, ಅತ್ತೆ ಎಂಬುದು ಒಂದಿಷ್ಟ ಆದ್ರೂ ಬೆಲೆ ಬೇಡವಾ? ಹಂಗ್ ಮಾತಾಡ್ತಾಳಲ್ಲ ಅವಳು. ನೆನ್ನೆ ಮೊನ್ನೆ ಬಂದು ನನ್ನ ಮೇಲೇನೆ ಅಧಿಕಾರ ಚಲಾಯಿಸಕ್ ಬರ್ತಾಳಲ್ಲ. ನಾನ್ ಸುಮ್ನೆ ಬಿಟ್ಬಿಡ್ತೀನ? ನೀನು ನಿನ್ ಸಸಿಗಾದ್ರೂ ಗತಿ ಕಾಣಿಸು, ಯಾರಿಗಾದ್ರೂ ಗತಿ ಕಾಣಿಸು, ಅದನ್ನ ನಾನ್ ಕೇಳಲ್ಲ. ನಿಮ್ಮನೆಗೆ ನೀನು ಏನಾದ್ರೂ ಮಾಡ್ಕೆ. ನನಗೇನಾಗ್ಬೇಕಾಗೈತಿ? ನಿನ್ನಣೆ ಬರ. ಸೊಸೆ ಅಂತ ಸೊಸೆ ತಾಗೆ ಮಾಡಿಸ್ಕೊಂಡು ಒಬ್ಬ ಯೋಗ್ಯತೆ ನಿನಗಿಲ್ಲ. ಅದ್ ಬಿಟ್ಬಿಟ್ಟು ನಮ್ಮಂತಕ್ ಬಂದು ನನ್ನ ಗಂಡನು ನನ್ನ ಬಾಯಿಗೆ ಬಂದಂಗೆ ಬೈತೀಯನಿ. ನನ್ನ ಸೊಸಿಗೂ ನಿನಗೂ ಇಬ್ರಿಗೂ ಬುದ್ಧಿ ಕಲಿಸ್ಬೇಕು ಅಂತಾನೆ ಕಣೆ ರಂಗಿ ಕುಡ್ದು ಬಂದಿರೋದು. ನಮ್ಮನೆಗೆ ಇಣುಕ್ತಿಯಲ್ಲಿ ಯಾವಾಗ್ಲೂ ನಿಂಗೇನ್ ಮಾಡಕ್ ಕೆಲ್ಸ ಇರಲ್ವಾ? ಸಾಕಮ್ಮ ಏನ್ ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಯಾರ್ ಕುಡ್ ಗುದ್ದಾಡ್ತಾಳೆ, ಯಾರ್ ಮನೆಗೆ ಯಾಕೆ ಕತ್ಕೊಂಬತ್ತಾಳೆ ಅಂತ ಹೇಳಿ ನೋಡ್ತಾಳೆ ಇರ್ತೀಯಲ್ಲಿ. ನಿನಗೇನೇ ಬೇಕು ನನ್ನ ಸುದ್ದಿ? ನನ್ನ ಸುದ್ದಿ ಮಾತಾಡ್ದಿದ್ರೆ ನಿನಗೆ ಎತ್ತಿಂದನ್ನ ಜೀರ್ಣ ಆಗಲ್ವಾ? ಮುಚ್ಕೊಂಡು ಹೋಗು. ಈಗ ನಾನೇನು ನಿಮ್ಮಂತಕ್ ಬಂದಿಲ್ಲ. ಅಯ್ಯೋ ಸಾಕಮ್ಮ, ಇಷ್ಟಾದ್ರೂ ನಿನಗೆ ಬುದ್ಧಿನೇ ಇಲ್ಲ ನೋಡು. ಯಾವ ತರ ಬೈತಾ ಇದೀಯ ರಂಗುಂದ ಹಕ್ಕಾಗೆ. ತಪ್ಪಾಯ್ತು ಅಂತ ಕೇಳ್ಕೊಳಂಗೆ ಇಲ್ವಲ್ಲ. ಕಾಲಿಗೆ ಬಿದ್ದು ಸುಮ್ಮನೆ ತಪ್ಪಾಯ್ತು ಅಂತ ಕೇಳ್ಕೊ.
ಇಲ್ಲ ಅಂದ್ರೆ ನೋಡು ರಂಗಂದ ಹಕ್ಕ ಪರ್ಕೆಲಿ ಇನ್ನೂ ಹೊಡಿತಾರೆ. ಈ ದರಿದ್ದ ಕಾಲಿಗೆ ನಾನ್ಯಾಕೆ ಬಿಡಣ? ಏ ಬಕೆಟ್ ಬಾನು ಮುಚ್ಕೊಂಡು ನಿಂತ್ಕ. ನೀನೇನ್ ಮಾತಾಡ್ತೀಯ? ಏನು ಇಲ್ಲ ನೋಡು, ನಿನ್ಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ ಈ ರಂಗಿ ಜೊತೆಗೆ. ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಅಯ್ಯೋ ಏನ್ ಸಾಕಮ್ಮ, ನಿಮ್ದು ಒಳ್ಳೇದಕ್ಕೆ ಹೇಳಿದ್ರೆ ಈ ತರ ಮಾತಾಡ್ತಾ ಇದ್ಯಾ? ರಂಗಂದ ಹಕ್ಕ ಬಿಡಿ, ಇನ್ನೂ 4 ಪರ್ಕೆಲಿ ಕುಡ್ದಿರೋ ನಶೆ ಎಲ್ಲ ಹಿಡಿದೋಗ್ಬೇಕು ನೀವು ಹೊಡೆಯೋ ಹೇಟಿಗೆ. ಆ ತರ ಬಿಡಿ, ಈಗ ಹೇಳ್ತೀನಿ. ಇಷ್ಟೊತ್ತು ಹೊಡೆದಿರೋದು ಅದಕ್ಕೆ ಏನು ಮೈಗೆ ನಾಟಿಲ್ಲ ಅನ್ಸುತ್ತೆ. ಪರ್ಕೆಲಿ ಹೊಡೆದಿರೋದು ಈಗ ಬಿಡಿ, ನೋಡಿ ಜೋರಾಗಿ ಬಿಡಿ, ಸರಿಯಾಗಿ ಕುಡ್ದಿರೋದೆಲ್ಲ ಹಿಡಿದೋಗ್ಬೇಕು. ಅಯ್ಯಯ್ಯಪ್ಪ, ಅಯ್ಯಯ್ಯೋ ಏ ರಂಗಿ, ಯಾಕೆ ಹಿಂಗ್ ಹೋಯ್ತಾ ಇದ್ಯಾ? ತೆಗೆ ತೆಗೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ರಂಗಿ ಹಿಂಗ್ ಹೋಯ್ತಾ ಇದ್ಯಾ? ನಾನೇನೇ ಮಾಡ್ದೆ ಅಂತದ್ದ? ಅಯ್ಯೋ ಬಿಟ್ಬಿಡೆ ನನ್ನ, ತನ್ ತಪ್ಪಾಯ್ತು ಬಿಡೆ ಬಿಡೆ, ನನ್ ತಪ್ಪಾಯ್ತು. ಇನ್ನೊಂದ್ಸಲ ನಿಮ್ಮ ಅಂತಾಗ ಬಂದು ಗಲಾಟೆ ಮಾಡಲ್ಲ ಬಿಡೆ. ಭಾಗ್ಯಮ್ಮ ಬಾನು, ನಾನು ಕಾಪಾಡ್ರೆ ಈ ರಂಗಿಯಿಂದ ನಾನು ಸಾಯಿಸ್ಬಿಡ್ತಾಳೆ ಇವಳು ಪರ್ಕೆಗೆ ಒಯ್ದು. ಬಿಡ್ರೆ ಬಿಡಿಸ್ಕೇಳ್ರೆ ಜಲ್ದು. ಹೋಗ್ಲಿ ಬಿಡೆ ರಂಗಮ್ಮ, ಸಾಕು. ಕುಡ್ದಿರ ನಶೆ ಎಲ್ಲ ಇಳ್ದೈತೆ ಅನ್ಸುತ್ತೆ ಇವಳಿಗೆ, ಅದಕ್ಕೆ ಇವಾಗ ನೆಟ್ಟು ಮಾತಾಡ್ತಾ ಇದ್ದಾಳೆ. ಬಿಡು ಹೋಗ್ಲಿ. ಎದ್ದಾಳೆ ಸಾಕಿ, ಎದ್ದಾಳೆ ಮ್ಯಾಕೆ ಫಾಟ್ಮೂತಿ ಸಾಕಿ. ಯಾಕೆ ರಂಗಮ್ಮ, ನಾನು ಏನ್ ಮಾಡಿನಿ? ಯಾಕೆ ಪರ್ಕೆ ತಕೊಂಡು ಹಿಂಗ್ ಹೋಯ್ತಾ ಇದ್ಯಾ? ನೋಡ್ದೇನೆ ಭಾಗ್ಯಮ್ಮ, ನಾನು ಏನ್ ಮಾಡ್ದೆ ಅಂತ ಕೇಳ್ತಾಳೆ ಇವಳು. ಅಯ್ಯೋ, ನಾನು ಈಟೊತ್ತು ಏನ್ ಮಾಡ್ದೆ ಅಂತ ಗೊತ್ತಿಲ್ಲ ಕಣೆ ರಂಗಿ. ನಾನು ಯಾಕೆ ಹಿಂಗ್ ಪರ್ಕೆ ತಗೊಂಡು ಹೋಯ್ತಾ ಇದ್ಯಾ? ನೋಡ್ದೇನೆ ಭಾಗ್ಯಮ್ಮ, ಇವಾಗ ಹೆಂಗ್ ನಾಟಕ ಮಾಡ್ತಾಳೆ ಏನು ಗೊತ್ತಿಲ್ವಂತೆ ಇವಳು ಏನ್ ಮಾಡಿದಾಳೆ ಅಂತಾನ. ಕುಡ್ದು ಬಂದು ಗಲಾಟೆ ಮಾಡಿರೋದು ಅಲ್ದೇನೆ ಈಗ ನೋಡು. ಹೌದಾ, ನಾನು ಕುಡ್ದು ಬಂದು ಗಲಾಟೆ ಮಾಡಿನ ನಿಮ್ಮಂತಗೆ? ಏನು ಹೇಳ್ತಾ ಇದ್ಯಾ ರಂಗಮ್ಮ? ನನಗೆ ಏನು ಗೊತ್ತಿಲ್ಲ ಕಣೆ. ಗೊತ್ತಿಲ್ದಲೆ ಕುಡ್ದು ಬಂದಿದ್ದೇನೆ ಇವಳು. ಎಲ್ಲ ಗೊತ್ತಿದ್ದೇನೆ ಕುಡ್ದು ಬಂದವಳೆ. ಕುಡ್ದು ಬಂದ್ರೆ ಎಲ್ಲ ಎದರ್ಕೊಂಡ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೇನೆ. ಆಗ ಆ ಗಂಗಿನ ಎದುರ್ಸಂಗೆ ನನ್ನ ಎದುರಿಸ್ಬೋದು ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ನಿನ್ನಾಟ ನಂತಾಗೇನು ನಡೆಯಲ್ಲ, ನೀನ್ ಕುಡ್ದು ಬಂದ್ರು ಅಷ್ಟೇನೆ, ನಾನೇನು ಎದರಿಕೆ ಮಾತಾಡಲ್ಲ. ಇನ್ನೊಂದ್ಸಲ ಏನೋ ನಾನು ಹಿಂಗೆಲ್ಲ ಗಲಾಟೆ ಮಾಡಿ ಕುಡ್ದು ಬಂದು. ಹೌದೇನೆ ರಂಗಿ, ಅಯ್ಯೋ ನಾನು ಹೆಂಗ್ ಕುಡಿದ್ನೋ, ಹೆಂಗ್ ಬಂದು ಎಲ್ಲೆಲ್ಲಾಸಿ ಬಂದು ನನಗೊಂದು ನೆನಪಿಲ್ಲ ಕಣೆ ರಂಗಿ. ಏನೋ ನಿಮ್ಮ ಅಂತಕ್ಕೇನಾರ ಬಂದು ನಿನ್ನೇನಾರ ಬೈದಿದ್ರೆ ನಾನು ಕ್ಷಮಿಸ್ಬಿಡೆ ರಂಗಿ. ಹೋಗಿ ಪರ್ಕೆ ತಕೊಂಡು ಅತ್ತೆ, ಅದಕ್ಕೆ ಮತ್ತೆ ಹೇಳೋದು ಕುಡಿಬಾರ್ದು ಅಂತ. ಕುಡ್ದು ನಶೆಗೆ ಏನ್ ಮಾಡ್ತೀಯ ಅಂಬೋದು ನಿನ್ಗೆ ಗೊತ್ತಿಲ್ಲ. ಅಲ್ಲ, ನಾವಂತೂ ಮನೆಯವ್ರಂತ ಹೇಳಿ ಸುಮ್ಮನಿರ್ತೀವಿ ಅಂದ್ರೆ ಎಲ್ಲರೂ ಹಂಗೇನೆ ನಿನ್ನ ಸಹಿಸ್ಕೊಂಡಿರ್ತಾರೆ. ನೀನ್ ಬಾಯಿ ಬಂದಂಗೆ ಬೈದ್ರು ಬೈಸ್ಕೊಂಡು ಸುಮ್ಮನಿರ್ತಾರೆ ಅನ್ಕೊಂಡಿದ್ರಿ ಏನು? ಯಾರು ಸಹಿಸ್ಕೊಂಬಲ್ಲ. ಅಯ್ಯೋ ಗಂಗಿ, ನನಗೆ ಗೊತ್ತಿಲ್ಲ ಕಣೆ, ನಾನು ಹೆಂಗ್ ಕುಡಿದ್ನೋ, ಹೆಂಗ್ ಬಂದ್ನೋ, ಹೆಂಗ್ ಗಲಾಟೆ ಮಾಡಿನೋ, ಏನ್ ಬೈದ್ನೋ ಅಂತ ಒಂದು ಗೊತ್ತಿಲ್ಲ ನನಗೆ. ನಾನು ಕ್ಷಮಿಸ್ಬಿಡ್ರೆ. ಹೋಗ್ಲಿ ಬಿಡು ರಂಗಂದ ಅಕ್ಕ. ಏನೋ ಕುಡಿದ್ ನಶೆಲಿ ಏನೋ ಬಾಯಿಗೆ ಬಂದಂಗೆ ಮಾತಾಡಿದಾಳೆ. ಈಗ ನಶೆ ಎಲ್ಲ ಹೇಳಿದ್ಮೇಲೆ ಯಾವ ತರ ಮಾತಾಡ್ತಾ ಇದ್ದಾಳೆ ನೋಡು. ಕುಡ್ದಾದ್ರೂ ಕುಡ್ಡಿಲಿ, ಏನಾದ್ರೂ ಮಾಡ್ಕೊಳ್ಳಿ, ನನಗೇನಾಗ್ಬೇಕಾಗೈತಿ? ಅವಳ ದುಡ್ಡು ಅವಳ ದೇಹ, ಹೆಂಗಾದ್ರೂ ಕುಡ್ಕೊಂಡು ಹಾಳಾಗೋಗ್ಲೇಳು, ನನಗೇನಾಗ್ಬೇಕಾಗೈತಿ? ನಮ್ಮನೆ ಮುಂದೆ ಬಂದು ಗಲಾಟೆ ಯಾಕೆ ಮಾಡ್ಬೇಕು? ನನ್ನ ಗಂಡಗೂ ಯಾಕೆ ಬೈಬೇಕು ಹೇಳಿ? ಹೋಗ್ಲಿ ಬಿಡ್ರಂಗಕ್ಕ, ಏನ್ ಮಾಡಕ್ಕಾಗುತ್ತೆ? ಅಲ್ಲ, ನನ್ನ ಮ್ಯಾಲಿನ ಸಿಟ್ಟಿಗೆ ಕುಡ್ದು ಬಂದು ಹಿಂಗ್ ಗಲಾಟೆ ಮಾಡೈತೆ ನಿಮ್ಮ ಮನೆ ಮುಂದೆ. ಹೋಗ್ಲಿ ಬಿಡು, ಇದೊಂದ್ಸಲ ಕ್ಷಮಿಸ್ಬಿಡು. ಸರಿ ಆಯ್ತು ಬಿಡಮ್ಮ ಗಂಗಿ, ನೀನ್ ನೋಡಿದೆ ಅಯ್ಯೋ ಅನ್ಸುತ್ತೆ. ಆದ್ರೆ ಈ ಸಾಕಿನೂ ಆ ಬುಸ್ ನಾಗನು ನೋಡಿರಂಗೇನೆ ಮೈಯೆಲ್ಲ ಉರ್ದೋಗುತ್ತೆ. ಯಾವಾಗ ಬುದ್ಧಿ ಕಲಿತಾವೋ ಇವು. ಅಲ್ಲ, ಮಗುಗೆ ಬುದ್ಧಿ ಹೇಳ್ಬೇಕು ಕುಡಿಬೇಡ ಅಂತ ಅಂತದ ಇವಳೆ ಕುಡ್ದು ಹಿಂಗ್ ತೂರಾಡಿರಿ. ಏ ಸಾಕಮ್ಮ, ನಿನ್ ಸೊಸೆ ಮಕ ನೋಡ್ಕೊಂಡು ಬಿಟ್ಟು ಹೋಗ್ತಾ ಇದೀನಿ. ಇನ್ನೊಂದ್ಸಲ ಏನಾನ ಹಿಂಗ್ ಕುಡ್ದು ಬಂದ್ ಗಲಾಟೆ ಮಾಡಿದ್ರೆ ನಾನೇನ್ ಸುಮ್ನಿರಲ್ಲ. ಅತ್ತೆ, ಇನ್ನ ಏನ್ ಮಕ ನೋಡ್ಕೊಂಡು ನಿಂತಿದ್ದೀರಲ್ಲ, ಬರೀ ಇದೇ ಆತು. ಅಲ್ಲಿ ಇಲ್ಲಿ ಆತನ ಕದ್ಕೊಂಬರೋದು, ಕುಡ್ದು ಬಂದ್ ಗಲಾಟೆ ಮಾಡೋದು, ಇವ್ರ ಕೈಗೆ ಒದೆ ತಿಂಬೋದು, ಇದೇ ಆತು ನಿಮ್ ಬಾಳೆಲ್ಲನ. ತಾಯಿ ಮಗ ಇಬ್ರಿಗೂನು ಅದ್ಯಾವಾಗ ಬುದ್ಧಿ ಬರುತ್ತೋ ಏನೋ. ಬಾ ಹೋಗೋಣ ಮಂತಕ್ಕೆ. ಹೆಂಗೋ ನೀವು ಈ ಕಡೆಯಿಂದ ಬಂದು ಸಾಕಮ್ಮನ ಹಿಡ್ಕೊಂಡಿದ್ದೆ ಸರಿ ಆಯ್ತು ಬಾಗಿಂದ ಹಕ್ಕ. ಇಲ್ಲಾಂದ್ರೆ ತಪ್ಪಿಸ್ಕೊಂಡು ಹೊಡೋಗಿರೋಳು ಸಾಕಮ್ಮ. ರಂಗುಂದ ಹಕ್ಕ ಇನ್ಯಾವತ್ತೂ ಈ ತರ ಕುಡ್ದು ಬಂದು ಗಲಾಟೆಗೆ ಮಾಡಬಾರ್ದು, ಆ ತರ ಹೊದೆ ಕೊಟ್ಟಿದ್ದಾರೆ. ಹೌದಾ, ನಾನು ಇಲ್ಲೇ ಎಲ್ಲ ಅಂಗಡಿಗೆ ಹೋಗೋಣ ಅಂತ ಬಂದೆ. ನಡಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.